ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇವತ್ತಿಗೆ ಯುದ್ಧ 14ನೇ ದಿನಕ್ಕೆ ಕಾಲಿಟ್ಟಿದೆ. ಅಂದ್ರೆ 2 ವಾರವನ್ನ ದಾಟಿ ಮುನ್ನುಗ್ತಾ ಇದೆ. ಒಂದಷ್ಟು ಮಂದಿ ನಿರೀಕ್ಷೆನ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಇರಾನ್ ಇಷ್ಟರ ಮಟ್ಟಿಗೆ ಪ್ರತಿರೋಧವನ್ನ ಒಡ್ಡಬಹುದು, 2 ವಾರ ದಾಟಿ ಈ ಯುದ್ಧ ಮುಂದುವರಿಬಹುದು ಎನ್ನುವ ರೀತಿಯಲ್ಲಿ. ಯಾಕಂದ್ರೆ ಆ ಕಡೆ ಇರೋದು 2 ದೈತ್ಯ ಶಕ್ತಿಗಳು, ಒಂದು ಕಡೆಯಿಂದ ಅಮೆರಿಕ, ಮತ್ತೊಂದು ಕಡೆಯಿಂದ ಇಸ್ರೇಲ್. ಇತ್ತ ಇರಾನ್ ಏನಾಗ್ಬಿಟ್ಟಿತ್ತು ಅಂದ್ರೆ ಹೆಚ್ಚು ಕಡಿಮೆ 12ರಿಂದ 14 ರಾಷ್ಟ್ರಗಳ ಶತ್ರುತ್ವವನ್ನ ಅಥವಾ ವೈರತ್ವವನ್ನ ಕಟ್ಕೊಂಡು ಯುದ್ಧವನ್ನ ನಡೆಸ್ತಾ ಇತ್ತು. ಆ ಕಾರಣಕ್ಕಾಗಿ ನಿರೀಕ್ಷೆ ಇರಲಿಲ್ಲ ಇಷ್ಟು ದಿನಗಳ ಕಾಲ ಮುಂದುವರಿಯಬಹುದು ಅಂತ ಹೇಳಿ. ಆದ್ರೆ ಇಲ್ಲಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಇರಾನ್ ಯುದ್ಧಕ್ಕೆ ಬಹಳ ದೊಡ್ಡ ಮಟ್ಟಿಗಿನ ತಯಾರಿಯನ್ನ ನಡೆಸಿತ್ತು ಅಂತ ಹೇಳಿ. ಹಾಗಂದ ಮಾತ್ರಕ್ಕೆ ಇರಾನ್ ನಲ್ಲಿ ಏನೂ ಆಗಿಲ್ವಾ? ಇರಾನ್ ನಲ್ಲಿ ವಿಪರೀತ ಸೇನಾ ನೆಲೆಗಳಿಂದ ಹಿಡಿದು, ವಾಯುನೆಲೆಗಳಿಂದ ಹಿಡಿದು, ಒಂದಷ್ಟು ಮೂಲ ಸೌಕರ್ಯಗಳಿಂದ ಹಿಡಿದು ಎಲ್ಲವೂ ಕೂಡ ಧ್ವಂಸವಾಗಿದೆ. ಇರಾನ್ ಕಂಬ್ಯಾಕ್ ಮಾಡೋದಕ್ಕೆ ಎಷ್ಟು ವರ್ಷಗಳು ಬೇಕೋ ಗೊತ್ತಿಲ್ಲ. ಆದ್ರೆ ಅಮೆರಿಕ ಮತ್ತೆ ಇಸ್ರೇಲ್ ಎದುರು 2 ವಾರಗಳನ್ನ ಮುನ್ನುಗ್ಗಿ ಹೋಗ್ತಿರೋದಿದೆಯಲ್ಲ, ಇದು ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ. ಅಂದ್ರೆ ಇವತ್ತು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂತಹ ಒಂದಷ್ಟು ಪ್ರಮುಖವಾದಂತಹ ಬೆಳವಣಿಗೆ ಆಗಿದೆ. ಒಂದು, ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಸಿಹಿ ಸುದ್ದಿ ಇದೆ. ಒಂದು ಸುದ್ದಿಯ ವಿಚಾರದಲ್ಲಿ ವಿಪರೀತವಾದಂತ ಗೊಂದಲ ಇತ್ತು. ಆ ಗೊಂದಲಕ್ಕೆ ಇದೀಗ ಒಂದಷ್ಟು ಉತ್ತರಗಳೆಲ್ಲವೂ ಕೂಡ ಸಿಗ್ತಾ ಹೋಗಿದೆ. ಅದೇನು ಅಂತ ಗಮನಿಸ್ತಾ ಹೋಗೋಣ. ಮತ್ತೊಂದು ಕಡೆಯಿಂದ ಯುದ್ಧದ ತೀವ್ರತೆ ಇನ್ನಷ್ಟು ಜಾಸ್ತಿ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಮತ್ತೊಂದು ಕಡೆಯಿಂದ ಅಮೆರಿಕದ ಯುದ್ಧ ದಾಹವನ್ನ ಖಂಡಿಸುವಂತ ದೇಶಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದೆಲ್ಲವನ್ನು ಕೂಡ ಹಂತ ಹಂತವಾಗಿ ಗಮನಿಸ್ತಾ ಹೋಗೋಣ. ಮೊದಲಿಗೆ ನಾನು ಹೇಳಬೇಕಾಗಿರುವಂತ ವಿಚಾರ ಅಂದ್ರೆ ಅದು ಭಾರತಕ್ಕೆ ಸಿಕ್ಕಿರುವಂತ ಸಿಹಿ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಅದನ್ನ ಹೇಳ್ತೀನಿ. ಅದಕ್ಕೂ ಮುನ್ನ ತಕ್ಷಣಕ್ಕೆ ಆಗಿರುವಂತ ಒಂದಷ್ಟು ಬೆಳವಣಿಗೆಯನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಒಂದು ಅಂದ್ರೆ ಅಮೆರಿಕದ ಮತ್ತೊಂದು ವಿಮಾನ ಪತನ ಆಗಿತ್ತು. ಅದು ಇರಾಕ್ನ ಒಂದು ಪ್ರದೇಶದಲ್ಲಿ. ಇರಾನ್ ಬೆಂಬಲಿತ ಪಡೆ ಹೇಳ್ಕೊಂಡಿತ್ತು ನಾವೇ ಹೊಡೆದಿದ್ದು ಅಂತ ಹೇಳಿ. ಆದ್ರೆ ಅಮೆರಿಕ ಹೇಳ್ತಾ ಇತ್ತು ಇಲ್ಲ, ತಾಂತ್ರಿಕ ದೋಷದಿಂದ ಅದು ಕೆಳಗಡೆ ಬಿದ್ದಿತ್ತು ಅಂತ ಹೇಳಿ. ಅದರಲ್ಲಿ 6 ಮಂದಿ ಸಿಬ್ಬಂದಿ ಇದ್ರಲ್ಲ, ಅವ್ರಿಗೆ ಏನಾಗಿದೆ ಎನ್ನುವಂತ ಪ್ರಶ್ನೆ ಇತ್ತು. 6 ಮಂದಿ ಸಿಬ್ಬಂದಿಯೂ ಕೂಡ ಇದೀಗ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಎನ್ನುವಂತ ಅಪ್ಡೇಟ್ ಇದೀಗ ಬರ್ತಾ ಇದೆ. ಇನ್ನೊಂದು ಕಡೆಯಿಂದ ಇರಾನ್ ಇದೀಗ ಗಲ್ಫ್ ರಾಷ್ಟ್ರಗಳ ಮೇಲಿನ ದಾಳಿಯನ್ನ ಮುಂದುವರಿಸಿದೆ. ಅಂದ್ರೆ ಅಲ್ಲಿ ಇರುವಂತಹ US ಅಂದ್ರೆ ಅಮೆರಿಕದ ಸೇನಾ ನೆಲೆಯನ್ನ ಧ್ವಂಸಗೊಳಿಸ್ತಾ ಇದೆ. ಒಂದು ಬಾಗ್ದಾದ್ ನಲ್ಲಿರುವಂತಹ ಸೇನಾ ನೆಲೆಯನ್ನ ಧ್ವಂಸಗೊಳಿಸಿದೆ. ಹಾಗೆ ಸೌದಿ ಅರೇಬಿಯಾದಲ್ಲಿ ಇರುವಂತಹ 5 ಇಂಧನ ತುಂಬಿಸುವಂತ ವಿಮಾನಗಳು ಏನಿದ್ವು, ಅಲ್ಲೊಂದು ಸೇನಾ ನೆಲೆಯನ್ನ ಅಮೆರಿಕ ಏನಿಟ್ಕೊಂಡಿತ್ತು, ಅದನ್ನು ಕೂಡ ಇದೀಗ ಇರಾನ್ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಅಂದ್ರೆ ಇರಾನ್ನ ಪ್ರತಿರೋಧವೂ ಕೂಡ ಇದೀಗ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆಯಿಂದ ಇರಾನ್ನ ನೂತನ ಸರ್ವೋಚ್ಚ ನಾಯಕ ಮೊಜ್ದಬಾಗೆ ಸಂಬಂಧಪಟ್ಟ ಹಾಗೆ ಅನುಮಾನಗಳೆಲ್ಲವೂ ಕೂಡ ಮುಂದುವರಿತಾ ಇದೆ. ಇತ್ತೀಚೆಗೆ ಮೊಜ್ದಬಾ ಕಡೆಯಿಂದ ಪ್ರಪ್ರಥಮವಾದಂತ ಹೇಳಿಕೆ ಬಂದಿತ್ತು. ಆದ್ರೆ ಎಲ್ಲೂ ಕೂಡ ಕ್ಯಾಮ್ರಾ ಮುಂದೆ ಮುಖ ಕಾಣಿಸ್ಕೊಂಡಿರ್ಲಿಲ್ಲ. ಅದರ ನಡುವೆ ಈಗ ಓಡಾಡ್ತಿರುವಂತ ಸುದ್ದಿ ಏನಪ್ಪಾ ಅಂದ್ರೆ ಮೊಜ್ದಬಾ 2 ಕಾಲು ಕಟ್ಟಾಗಿದೆ, ಜೊತೆಗೆ ಕೋಮಾ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿ. ಆದ್ರೆ ಇರಾನ್ ಅದನ್ನ ನಿರಾಕರಿಸ್ತಾ ಇದೆ. ಆದ್ರೆ ಇರಾನ್ ಹೇಳ್ತಾ ಇದೆ ಗಾಯಗೊಂಡಿದ್ದು ಹೌದು, ಆದ್ರೆ ಅಂತಹ ಸಮಸ್ಯೆಯನ್ನು ಕೂಡ ಆಗಿಲ್ಲ, ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಎನ್ನುವಂತೆ ರೀತಿಯಲ್ಲಿ. ಆದ್ರೆ ಅಮೆರಿಕ ಮಾತ್ರ ವ್ಯಂಗ್ಯ ಆಡ್ತಾ ಇದೆ, ಅವರೆಲ್ಲೂ ಕಾಣಿಸ್ಕೊಂಡಿಲ್ಲ, ಅಂದ್ರೆ ಕೋಮಾಗ್ ಜಾರಿರಬಹುದು ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ಮೊಜ್ದಬಾಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಅನುಮಾನ ಈ ಕ್ಷಣವೂ ಕೂಡ ಮುಂದುವರೆದಿದೆ. ಅದರ ನಡುವೆ ಈಗ ಯುದ್ಧದ ತೀವ್ರತೆ ಯಾಕೆ ಜಾಸ್ತಿ ಆಯ್ತು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಅಮೆರಿಕ ಇದೀಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದೆ. ಅಮೆರಿಕ ಮತ್ತೆ ಹೇಳ್ತಾ ಇದ್ದೇನು, ಇರಾನ್ ಶರಣಾಗುತ್ತೆ ಅಂತ ಹೇಳಿ. ನಿನ್ನೆ G7 ಸಭೆಯಲ್ಲೂ ಕೂಡ, ವರ್ಚುವಲ್ ಮೀಟಿಂಗ್ ನಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅದನ್ನೇ ಹೇಳಿದ್ದು, ಇರಾನ್ ನಮ್ಮ ಎದುರುಗಡೆ ಶರಣಾಗ್ತಾ ಇದೆ ಎನ್ನುವ ರೀತಿಯಲ್ಲಿ. ಆದ್ರೆ ನೋಡಿದ್ರೆ ಇರಾನ್ ಶರಣಾಗುವಂತ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಆ ಕಾರಣಕ್ಕಾಗಿ ಇದೀಗ ಅಮೆರಿಕ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿಬಿಟ್ಟಿದೆ. ಇದು ಈಗ ಯುದ್ಧದ ಭೀಕರತೆಯನ್ನ, ತೀವ್ರತೆಯನ್ನ ಇನ್ನಷ್ಟು ಜಾಸ್ತಿ ಮಾಡುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ನಾನು ಇನ್ನೊಂದು ಪ್ರತ್ಯೇಕವಾದಂತ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ಡೀಟೇಲ್ ಅನ್ನ ಕೊಡ್ತೇನೆ. ಯಾಕಂದ್ರೆ ನಾವು ಗಮನಿಸಲೇಬೇಕಾಗಿರುವಂತ ವಿಚಾರ ಇದು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇರಾನ್ ನಲ್ಲಿ ಒಂದು ಕಾರ್ಗ್ ದ್ವೀಪ ಅಂತ ಹೇಳಿ ಇದೆ. ಇದು ಯಾಕೆ ಇರಾನ್ಗೆ ಪ್ರಮುಖ ಅಂದ್ರೆ, ಅದನ್ನ ಇರಾನ್ನ ಕಿರೀಟ ಅಂತ ಕರೆಯಲಾಗುತ್ತೆ. 90% ಕಚ್ಚಾ ತೈಲ ಅಲ್ಲಿಂದಲೇ ಪೂರೈಕೆ ಆಗುತ್ತೆ. ಪ್ರಮುಖವಾಗಿ ಚೀನಾಗೆ ಅಲ್ಲಿಂದ ಸಾಕಷ್ಟು ಕಚ್ಚಾ ತೈಲಗಳೆಲ್ಲವೂ ಕೂಡ ಪೂರೈಕೆ ಆಗುತ್ತೆ. ಇರಾನ್ನ ಅತಿ ದೊಡ್ಡ ಆರ್ಥಿಕ ಶಕ್ತಿ ಅದು, ಆರ್ಥಿಕ ಮೂಲ ಅದು. ಆದ್ರೆ ಇದೀಗ ಅಲ್ಲಿಯೇ ಅದರ ಮೇಲೆ ಇದೀಗ ಅಮೆರಿಕ ಅತಿ ದೊಡ್ಡ ಬಾಂಬ್ ದಾಳಿಯನ್ನ ನಿನ್ನೆ ರಾತ್ರಿ ನಡೆಸಿದೆ. ಆದ್ರೆ ಅಮೆರಿಕ ಹೇಳ್ತಾ ಇದೆ, ಅಂದ್ರೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ನಾವು ಅಲ್ಲಿರುವಂತ ತೈಲ ಘಟಕಗಳಿಗೆ ಹಾನಿಯನ್ನ ಮಾಡಿಲ್ಲ, ಕೇವಲ ಅಲ್ಲಿರುವಂತ ಮಿಲಿಟರಿ ನೆಲೆ ಅಥವಾ ಸೇನಾ ನೆಲೆಯನ್ನು ಧ್ವಂಸಗೊಳಿಸಿದ್ದೇವೆ. ಸೇನಾ ನೆಲೆಯೇ ಇಲ್ಲ ಅಂತ ಆದ್ಮೇಲೆ ನಮ್ಮ ರೂಟ್ ಕ್ಲಿಯರ್ ಆಯ್ತಲ್ಲ. ಮುಂದಿನ ದಿನಗಳಲ್ಲಿ ನಾವು ಯಾವ ಹಂತಕ್ಕೆ ಬೇಕಾದ್ರೂ ಹೋಗಬಹುದು. ಆದ್ರೆ ಈಗ ಸೌಜನ್ಯದಿಂದ ತೈಲ ಘಟಕದ ಮೇಲೆ ದಾಳಿಯನ್ನ ಮಾಡಿಲ್ಲ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಇದ್ಯಾಕೋ ತೀವ್ರ ಸ್ವರೂಪವನ್ನು ಪಡೆಯುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ಇರಾನ್ಗೆ ಅದು ಬಹಳ ಪ್ರಮುಖವಾಗಿರುವಂತಹ ಸ್ಥಳ ಇದು, ಕಾರ್ಗ್ ಐಲ್ಯಾಂಡ್ ಎನ್ನುವ ರೀತಿಯಲ್ಲಿ ನಾವು ಅದನ್ನ ಕರಿತೀವಿ. ಈಗ ಡೊನಾಲ್ಡ್ ಟ್ರಂಪ್ ಇನ್ನೊಂದು ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ, ನೋಡಿ ಈ ಹಂತಕ್ಕೆ ಬಂದ್ವಲ್ಲ, ಮುಂದಿನ ಹೆಜ್ಜೆ ಮೂಲ ಸೌಕರ್ಯಗಳನ್ನು ಕೂಡ ನಾವು ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಎನ್ನುವಂತ ರೀತಿಯಲ್ಲಿ. ಇಷ್ಟು ಆದ್ಮೇಲೆ ಏನಾದ್ರೂ ಇರಾನ್ ಬಗ್ಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆಯಾ, ಅಥವಾ ಇರಾನ್ ಏನಾದ್ರೂ ಬಗ್ತಾ ಇದೆಯಾ? ಇಲ್ಲ.
ಇರಾನ್ ಅದಾಗ್ತಾ ಇದ್ದ ಹಾಗೆ ಸೌದಿ ಅರೇಬಿಯಾದಲ್ಲಿ ಇರುವಂತ ಅಮೆರಿಕದ ಸೇನಾ ನೆಲೆಯನ್ನ ಮತ್ತೆ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡಿದೆ. ನಾವು ಶರಣಾಗಲ್ಲ, ನಿಮ್ಮ ದಾಳಿಗೆ ನಾವು ಪ್ರತಿ ದಾಳಿ ಮಾಡ್ತೀವಿ ಎನ್ನುವಂತ ಮಾತನ್ನ ಇರಾನ್ ಹೇಳ್ತಾ ಇದೆ. ಇರಾನ್ ಅದನ್ನು ಮುಂದುವರಿಸ್ತಾ ಇದೆ. ಅಂದ್ರೆ ಯುದ್ಧ ಸದ್ಯಕ್ಕೆ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇರಾನ್ ಈಗ ಯಾವ ಹಂತಕ್ಕೆ ಬಂದಿದೆ ಅಂದ್ರೆ ಕಳ್ಕೊಳ್ಳೋಕಿನ್ ಏನ್ ಉಳಿದಿದೆ ಎನ್ನುವ ಹಂತಕ್ಕೆ ಬಂದ ಹಾಗೆ ಕಾಣಿಸ್ತಾ ಇದೆ. ನಾವು ಅವ್ರಿಗೆ ಪಾಠ ಕಲಿಸಲೇಬೇಕು ಎನ್ನುವ ಹಂತಕ್ಕೆ ಬಂದ ಹಾಗೆ ಕಾಣಿಸ್ತಾ ಇದೆ. ಇನ್ನು ಅಮೆರಿಕದ ಆ ಯುದ್ಧ ದಾಹ ಅಂತೂ ಸದ್ಯಕ್ಕೆ ನಿಲ್ಲುವಂತ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ನಾವು ಇನ್ನೊಂದಷ್ಟು ಹೆಜ್ಜೆ ಮುಂದೆ ಹೋಗ್ತೀವಿ ಎನ್ನುವ ರೀತಿಯಲ್ಲಿ ಅವರು ಹೋಗ್ತಾ ಇದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಇನ್ನೊಂದು ಕಡೆಯಿಂದ ಅಮೆರಿಕದ ಯುದ್ಧ ದಾಹವನ್ನ ಖಂಡಿಸುವಂತ ರಾಷ್ಟ್ರಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸ್ಪೇನ್ ಆರಂಭದಲ್ಲೇ ಬಹಳ ಧೈರ್ಯವಾಗಿ ಹೇಳಿತ್ತು, ಈ ಯುದ್ಧವನ್ನ ನಾವು ಯಾವುದೇ ಕಾರಣಕ್ಕೂ ಬೆಂಬಲಿಸಲ್ಲ ಎನ್ನುವ ರೀತಿಯಲ್ಲಿ. ಇದೀಗ ಇಟಲಿ ಹೇಳ್ತಾ ಇದೆ, ನಾವು ಬೆಂಬಲವನ್ನ ವಾಪಸ್ ತೆಗೆದುಕೊಳ್ತಿದ್ದೀವಿ ಎನ್ನುವ ರೀತಿಯಲ್ಲಿ. ಇನ್ನು ರಷ್ಯಾ, ಚೀನಾ, ಉತ್ತರ ಕೊರಿಯಾ ಅವರ ನಿಲುವು ನಿಮ್ಮೆಲ್ಲರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಈಗ ನಾನು ಭಾರತದ ವಿಚಾರಕ್ಕೆ ಬರ್ತೀನಿ. ಭಾರತದಲ್ಲಿ ಬಂಧುಗಳೇ ಯುದ್ಧದಿಂದಾಗಿ ಸಾಕಷ್ಟು ಪರಿಣಾಮ ತಟ್ಟಿತ್ತು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಮತ್ತೊಮ್ಮೆ ರಿಪೀಟ್ ಮಾಡೋಕೆ ಹೋಗಲ್ಲ. ಪ್ರಮುಖವಾಗಿ ಪೆಟ್ರೋಲ್ ಡೀಸೆಲ್ಗೆ ಹೆಚ್ಚಿನ ಸಮಸ್ಯೆ ಆಗಿರಲಿಲ್ಲ, ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗ್ತಿತ್ತು ಏನೋ ಗೊತ್ತಿಲ್ಲ. ಆದ್ರೆ LPG ಗ್ಯಾಸ್ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆ ಆಗಿತ್ತು. ಕೇಂದ್ರ ಸರ್ಕಾರ ಅದನ್ನು ಹೇಗೆ ಹೇಳಬಹುದು, ಆದ್ರೆ ವಾಸ್ತವ ವಿಚಾರ ಗ್ರೌಂಡ್ಗೆ ಇಳಿದಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೌದು, ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ, ಆಟೋದವರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಇದು ವಾಸ್ತವವಾಗಿರುವಂತಹ ವಿಚಾರ. ಹೀಗೆ ಮುಂದುವರೆದಿದ್ರೆ ಇನ್ನೊಂದಷ್ಟು ಸಮಸ್ಯೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇತ್ತು. ಅದರ ನಡುವೆ ಇದೀಗ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಬಂಧುಗಳೇ, ಮೊನ್ನೆ ಒಂದು ಸುದ್ದಿ ಬಂದಿತ್ತು. ಅದೇನಪ್ಪಾ ಅಂದ್ರೆ ಒಂದು ಶೆನ್ಲಾಗ್ ಎನ್ನುವಂತ ಹಡಗು ಈ ಹರ್ಮುಜ್ ಜಲಸಂಧಿಯನ್ನ ದಾಟಿ ಭಾರತಕ್ಕೆ ಎಂಟ್ರಿ ಕೊಟ್ಟಿತ್ತು. ಅಂದ್ರೆ ಮುಂಬೈ ಬಂದರಿಗೆ ಬಂದಿತ್ತು. ಅದರ ಬೆನ್ನಲ್ಲೇ ಬಂದಂತ ಸುದ್ದಿ ಏನಪ್ಪಾ ಅಂದ್ರೆ ಹರ್ಮುಜ್ ಜಲಸಂಧಿಯನ್ನ ಇರಾನ್ ಭಾರತಕ್ಕೆ ಓಪನ್ ಮಾಡಿದೆ ಎನ್ನುವಂತ ಸುದ್ದಿ ಬಂತು. ಮಾಧ್ಯಮಗಳಲ್ಲೂ ಕೂಡ ವರದಿ ಆಯಿತು. ನಾನು ಕೂಡ ವರದಿಯನ್ನ ಪ್ರಸಾರ ಮಾಡಿದ್ದೆ. ಅದಾದ ಬಳಿಕ ಇರಾನ್ ಕ್ಲೈಮ್ ಅನ್ನ ನಿರಾಕರಿಸಿತ್ತು. ಇಲ್ಲ ನಾವು ಆ ರೀತಿಯಾಗಿ ಏನು ಮಾಡಿಲ್ಲ ಅಂತ ಹೇಳಿ. ಯಾಕಂದ್ರೆ ಇರಾನ್ ಒಂದ್ ರೀತಿಯಲ್ಲಿ ಬಹಿರಂಗವಾಗಿ ಹೇಳುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿದ್ದೇವೆ ಅಂತ ಅಂದ್ಬಿಟ್ರೆ ಒಂದ್ ರೀತಿಯಲ್ಲಿ ಅಮೆರಿಕಾಗೆ ರಿಲೀಫ್ ಸಿಕ್ಕಂತ ಆಗ್ಬಿಡುತ್ತೆ. ಈ ಹರ್ಮುಜ್ ಜಲಸಂಧಿಯನ್ನು ಯಾಕೆ ಕ್ಲೋಸ್ ಮಾಡಿದ್ದಾರೆ ಅಂದ್ರೆ ಅಮೆರಿಕದ ಮೇಲೆ ಒತ್ತಡ ಜಾಸ್ತಿ ಆಗಬೇಕು, ಜಾಗತಿಕ ಮಟ್ಟದಲ್ಲಿ ತೈಲ ತಲ್ಲಣ ಶುರುವಾಗಿ ಎನ್ನುವ ರೀತಿಯಲ್ಲಿ. ಹೀಗಾಗಿ ಇರಾನ್ ಬಹಿರಂಗವಾಗಿ ಹೇಳ್ಕೊಳ್ಳುವಂತ ಸ್ಥಿತಿಯಲ್ಲಿ ಇರಲಿಲ್ಲ ಅನ್ಸುತ್ತೆ. ಹೀಗಾಗಿ ಇರಾನ್ ಆ ಕ್ಲೈಮ್ ಅನ್ನ ನಿರಾಕರಿಸಿತ್ತು. ಹೀಗಾಗಿ ಆ ವಿಚಾರದಲ್ಲಿ ಬಹಳ ಗೊಂದಲ ಇತ್ತು. ನಿಜವಾಗ್ಲೂ ಭಾರತಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ವಾ, ಏನ್ ಕತೆ ಎತ್ತ ಅಂತ ಹೇಳಿ ಈಗ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಕ್ಲಾರಿಟಿ ಎಲ್ಲವೂ ಕೂಡ ಸಿಗ್ತಾ ಇದೆ. ಹರ್ಮುಜ್ ಜಲಸಂಧಿ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆಯಲ್ಲ, ಇಲ್ಲಿ ಇರಾನ್ ಇದೆ, UAE, ಓಮನ್ ಅಂದ್ರೆ ಗಲ್ಫ್ ರಾಷ್ಟ್ರಗಳು, ಕುವೈತು, ಕತಾರು, ಸೌದಿ, ಇರಾಕ್ ಎಲ್ಲವೂ ಕೂಡ ಇದೆ. ಇಲ್ಲಿಂದ ತೈಲವನ್ನ ಸಾಗಿಸ್ಕೊಂಡು ಹೋಗಿ ಕೊಲ್ಲಿ ಸಮುದ್ರದಲ್ಲಿ ಇಲ್ಲಿ ಬಂದು ಸಿಕ್ಕಾಕೊಳ್ತಿದ್ರು ಎಲ್ಲರೂ ಕೂಡ, ಸ್ಟ್ರೇಟ್ ಆಫ್ ಹರ್ಮುಜ್ ಅಥವಾ ಹರ್ಮುಜ್ ಜಲಸಂಧಿಯಲ್ಲಿ. ಇದು ಇರಾನ್ ಕಂಟ್ರೋಲ್ ಅಲ್ಲಿ ಇತ್ತು. ಇಲ್ಲಿ ಯಾವ್ದಾದ್ರು ಹಡಗು ಪಾಸ್ ಆಗೋದಕ್ಕೆ ಟ್ರೈ ಮಾಡಿದ್ರೆ ಇರಾನ್ ಏನ್ ಮಾಡ್ತಾ ಇತ್ತು, ನೆಲಬಾಂಬನ್ನ ಇಟ್ಟು ಅದನ್ನು ಉಡಾಯಿಸ್ತಾ ಇತ್ತು. ಎಲ್ರಿಗೂ ಕೂಡ ಹೆದರ್ಸ್ಬಿಟ್ಟಿತ್ತು, ನೀವು ಇಲ್ಲಿಂದ ಪಾಸ್ ಆಗಬಾರ್ದು ಅಂತ ಹೇಳಿ. ಹೀಗಾಗಿ ಭಾರತದ 28 ಹಡಗುಗಳು ಇಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ವು. ಹಾಗೆ ಒಟ್ಟಾರೆಯಾಗಿ ಒಂದು 700 ಹಡಗುಗಳು, ಬೇರೆ ಬೇರೆ ದೇಶದ ಫ್ಲಾಗ್ ಇರುವಂತಹ ಹಡಗುಗಳು ಸಿಕ್ಕಾಕೊಂಡು ಬಿಟ್ಟಿದ್ವು. ಇಲ್ಲಿ ಅಮೆರಿಕ ಕಂಪನಿಯ ಒಂದು ಹಡಗು ಮೂವ್ ಆದಾಗ ಅದನ್ನ ಉಡಾಯಿಸ್ಬಿಟ್ಟಿತ್ತು ಇರಾನ್. ಭಾರತಕ್ಕೆ ಬರ್ತಾ ಇದ್ದಂತ ಒಂದು ಹಡಗು ಅದನ್ನು ಕೂಡ ಕ್ಷಿಪಣಿ ದಾಳಿ ನಡೆಸಿ ಅದನ್ನು ಕೂಡ ಉಡಾಯಿಸ್ಬಿಟ್ಟಿತ್ತು. ಅದಕ್ಕೂ ಮುಂಚೆಯೂ ಕೂಡ ಒಂದಷ್ಟು ತೈಲ ಟ್ಯಾಂಕರ್ ಅನ್ನ ಹೊತ್ಕೊಂಡು ಹೋಗ್ತಿದ್ದಂತ ಹಡಗುಗಳನ್ನ ಇರಾನ್ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡಿತ್ತು. ಹೀಗಾಗಿ ಇಲ್ಲಿಂದ ಪಾಸ್ ಆಗುವಂತ ಧೈರ್ಯ ಯಾರಿಗೂ ಕೂಡ ಇರಲಿಲ್ಲ. ಕೇವಲ ರಷ್ಯಾ ಮತ್ತೆ ಚೀನಾಗೆ ಹೋಗಬೇಕಾದಂತ ಹಡಗುಗಳು ಮಾತ್ರ ಇಲ್ಲಿಂದ ಆರಾಮಾಗಿ ಪಾಸ್ ಆಗ್ತಾ ಇದ್ವು. ರಷ್ಯಾಗೆ ಇಲ್ಲಿಂದ ಹೋಗಬೇಕಾದಂತ ಅವಶ್ಯಕತೆ ಇಲ್ಲ, ಚೀನಾಗೆ ಹೋಗಬೇಕಾದಂತ ಹಡಗುಗಳೆಲ್ಲವೂ ಕೂಡ ಆರಾಮಾಗಿ ಇಲ್ಲಿಂದ ಪಾಸ್ ಆಗ್ತಾ ಇದ್ದವು. ಇನ್ನುಳಿದಂತೆ ಬೇರೆ ಯಾವುದೇ ದೇಶಕ್ಕೂ ಕೂಡ ಅವಕಾಶವನ್ನ ಮಾಡಿ ಕೊಟ್ಟಿರಲಿಲ್ಲ. ಇದರ ನಡುವೆ ಭಾರತಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇತ್ತು. ಏನೇನಾಗಿತ್ತು ಅಂದ್ರೆ ಭಾರತದ ವಿದೇಶಾಂಗ ಸಚಿವರು 4 ಬಾರಿ ಇರಾನ್ನ ವಿದೇಶಾಂಗ ಸಚಿವರ ಜೊತೆಗೆ ಮಾತುಕತೆ ನಡೆಸಿದ್ರು. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯು ಕೂಡ ಇರಾನ್ ಅಧ್ಯಕ್ಷರ ಜೊತೆಗೆ ನಿನ್ನೆ ಮಾತುಕತೆ ನಡೆಸಿದ್ರು. ಅದಕ್ಕೂ ಮುಂಚೆ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗಿತ್ತು. ಯಾವ ಕಾರಣಕ್ಕಾಗಿ ಇರಾನ್ ಭಾರತದ ನೆರವಿಗೆ ಈಗ ಬಂದಿದೆ ಅಥವಾ ಭಾರತ ವಿಚಾರದಲ್ಲಿ ಸ್ವಲ್ಪ ಸಾಫ್ಟ್ ಕಾರ್ನರ್ ಆಗಿದೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಒಂದು, ಈ ಯುದ್ಧದ ವಿಚಾರದಲ್ಲಿ ಭಾರತ ತಟಸ್ಥ ನಿಲುವನ್ನ ತಾಳಿತ್ತು. ಆರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಸ್ರೇಲ್ನ ಪ್ರಧಾನಿಗೆ ಹಾಗೆ ಗಲ್ಫ್ ರಾಷ್ಟ್ರಗಳ ಮುಖ್ಯಸ್ಥರಿಗೆ ಫೋನ್ ಮಾಡಿದ್ರೂ ಕೂಡ ಇಸ್ರೇಲ್ ಅಥವಾ ಅಮೆರಿಕದ ಬೆಂಬಲಕ್ಕೆ ನಿಂತಿರಲಿಲ್ಲ, ಅಥವಾ ಅವ್ರ ಬೆಂಬಲಕ್ಕೆ ನಾವಿದ್ದೇವೆ ಎನ್ನುವಂತ ಮಾತನ್ನು ಕೂಡ ಹೇಳಿರಲಿಲ್ಲ. ಭಾರತ ಒಂದು ರೀತಿಯಲ್ಲಿ ಹಿಂದಿನಿಂದಲೂ ಕೂಡ ಅನುಸರಿಸಿಕೊಂಡು ಬಂದಿರುವಂತ ನೀತಿ, ಅದೇ ಪ್ರಕಾರವಾಗಿ ಅಲಿಪ್ತ ನೀತಿ ಅಥವಾ ಒಂದು ರೀತಿಯಲ್ಲಿ ತಟಸ್ಥವಾಗಿ ಇತ್ತು. ಭಾರತ ಯಾರ ಪರವಾಗಿಯೂ ಕೂಡ ಹೇಳಿಕೆಯನ್ನು ಕೊಡೋಕೆ ಹೋಗಿರಲಿಲ್ಲ, ಏನೂ ಮಾಡಿರಲಿಲ್ಲ. ಆದ್ರೆ ಖಮೇನಿ ಸಾವಿಗೆ ಸಂತಾಪವನ್ನು ಸೂಚಿಸಿರಲಿಲ್ಲ. ಅದಾದ ಬಳಿಕ ಅದು ಕೂಡ ಆಯ್ತು. ಖಮೇನಿ ಸಾವಿಗೂ ಕೂಡ ಭಾರತ ಸಂತಾಪವನ್ನು ಸೂಚಿಸಿತ್ತು. ಅದರ ನಡುವೆ ಆದಂತ ಒಂದು ಪ್ರಮುಖ ಬೆಳವಣಿಗೆ ಏನಪ್ಪಾ ಅಂದ್ರೆ, ಭಾರತಕ್ಕೆ ಬಂದಿದ್ದಂತ ಇರಾನ್ನ 3 ಯುದ್ಧ ನೌಕೆಗಳು ವಾಪಸ್ ಹೋಗುವ ಸಂದರ್ಭದಲ್ಲಿ ಐರಿಸ್ ದೇನಾ ಎನ್ನುವಂತ ಒಂದು ಯುದ್ಧ ನೌಕೆಯನ್ನ ಅಮೆರಿಕ ಕ್ಷಿಪಣಿ ದಾಳಿಯನ್ನು ನಡೆಸಿ ಅದನ್ನು ಮುಳುಗಿಸಿತ್ತು. 87 ಇರಾನ್ನ ನಾವಿಕರು ಸಾವನ್ನಪ್ಪಿ ಬಿಟ್ಟಿದ್ರು. ಅದಾದ ಬಳಿಕ ಇನ್ನೊಂದು ಇತ್ತು, ಐರಿಸ್ ಲಾವಣ ಎನ್ನುವಂತ ಇನ್ನೊಂದು ಯುದ್ಧ ನೌಕೆ ಇತ್ತು. ಆ ಯುದ್ಧ ನೌಕೆ ಭಾರತದ ಸಹಾಯವನ್ನ ಕೇಳಿದಂತ ಸಂದರ್ಭದಲ್ಲಿ ಅದರ 187 ನಾವಿಕರು ಅದರಲ್ಲಿದ್ರು. ಭಾರತ ಸಹಾಯ ಹಸ್ತವನ್ನ ಚಾಚಿತ್ತು.
ಕೊಚ್ಚಿಯಲ್ಲಿ ಅವರಿಗೆ ಬಂದು ಲ್ಯಾಂಡ್ ಆಗೋದಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಇವತ್ತಿಗೂ ಕೂಡ ಆ ಯುದ್ಧ ನೌಕೆ ಕೊಚ್ಚಿಯಲ್ಲಿ ಸೇಫ್ ಆಗಿದೆ. ಇನ್ನೊಂದು ಯುದ್ಧ ನೌಕೆಗೆ ಶ್ರೀಲಂಕಾ ಅವಕಾಶವನ್ನ ಮಾಡಿಕೊಟ್ಟಿತ್ತು. ಜೊತೆಗೆ ಐರಿಸ್ ದೇನ ಮುಳುಗುವಂತ ಸಂದರ್ಭದಲ್ಲಿ ಭಾರತ ನಾವಿಕರ ರಕ್ಷಣೆಗೂ ಕೂಡ ತನ್ನ ನೌಕಾ ಸೇನೆಯನ್ನ ಕಳುಹಿಸಿಕೊಟ್ಟಿತ್ತು. ಇದು ಇರಾನ್ ಭಾರತದ ಕಡೆಗೆ ಸ್ವಲ್ಪ ಮಟ್ಟಿಗೆ ಸಾಫ್ಟ್ ಆಗಿ ಇರೋದಿಕ್ಕೆ ಪ್ರಮುಖವಾದಂತ ಕಾರಣ. ಅದರ ನಡುವೆ ಈಗ ಆಗಿರುವಂತ ಪ್ರಮುಖವಾದಂತ ಬೆಳವಣಿಗೆ, ಇಲ್ಲಿಯವರೆಗೂ ಕೂಡ ಸ್ಪಷ್ಟವಾದಂತ ಹೇಳಿಕೆ ಇರಾನ್ನ ಕಡೆಯಿಂದ ಬಂದಿರಲಿಲ್ಲ. ಆದ್ರೆ ನಿನ್ನೆ ರಾತ್ರಿಯ ಸುಮಾರಿಗೆ ಇರಾನ್ನ ರಾಯಭಾರಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರ ಹೆಸರು ಮಹಮ್ಮದ್ ಫತಾಲಿ ಅಂತ ಹೇಳಿ. ಭಾರತ ಮತ್ತು ನಮ್ಮ ನಡುವೆ ಸ್ನೇಹ ಚೆನ್ನಾಗಿದೆ, ಪರಸ್ಪರರು ಸಹಕಾರವನ್ನ ಮಾಡಿಕೊಳ್ತಾ ಇದ್ದೇವೆ. ನಾವು ಸಂಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ಅವ್ರು ನಮಗೆ ಸಹಾಯವನ್ನ ಮಾಡಿದ್ದಾರೆ. ಭಾರತ ನನ್ನ ಸ್ನೇಹಿತ ಅಥವಾ ಭಾರತ ನಮ್ಮ ಗೆಳೆಯ ಅಥವಾ ಭಾರತ ನಮ್ಮ ಫ್ರೆಂಡ್ ಅಂತ ಹೇಳಿ ಇದೀಗ ಇರಾನ್ನ ರಾಯಭಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಅಮೆರಿಕವನ್ನ ಹಾಡಿ ಹೊಗಳುತ್ತಾ ಇರಾನ್ನ ಬೈಕೊಂಡು ಓಡಾಡ್ತಾ ಇದ್ವಿ. ಆದ್ರೆ ಇದೀಗ ಅದೇ ಇರಾನ್ ಭಾರತದ ಬೆಂಬಲಕ್ಕೆ ಬಂದಿದೆ, ಅದು ಕೂಡ ಸಂಕಷ್ಟದ ಸಮಯದಲ್ಲಿ. ಈಗ ಆಗಿರುವಂತ ಬೆಳವಣಿಗೆ ಏನಪ್ಪಾ ಅಂದ್ರೆ, 2 LPG ಗಳನ್ನ ಹೊತ್ತುಕೊಂಡು ಹೋಗ್ತಿರುವಂತಹ ಹಡಗುಗಳು ಹರ್ಮುಜ್ ಜಲಸಂಧಿಯನ್ನ ದಾಟಿ ಬರ್ತಾ ಇದ್ದಾವೆ. ಅಂದ್ರೆ ಒಂದು ಹಡಗು ಈಗಾಗಲೇ ಅಂದ್ರೆ ನಿನ್ನೆ ರಾತ್ರಿ ಈ ಹರ್ಮುಜ್ ಜಲಸಂಧಿಯನ್ನ ಪಾಸ್ ಆಗಿದೆ. ಇನ್ನೊಂದು ಹಡಗು ಕೂಡ ಇದೇ ಹರ್ಮುಜ್ ಜಲಸಂಧಿಯನ್ನ ಪಾಸ್ ಆಗಿ ಬರ್ತಾ ಇದೆ. ಇದು ಆಗಿರುವಂತ ಪ್ರಮುಖವಾದಂತ ಬೆಳವಣಿಗೆ. ಇದೊಂದು ರೀತಿಯಲ್ಲಿ ಭಾರತ ವಿದೇಶಾಂಗ ನೀತಿಗೆ ಗೆಲುವು ಅನ್ನಬಹುದು. ಜೊತೆಗೆ ಈಗಿನ ವಿಚಾರ ಅಂತಲ್ಲ, ಭಾರತ ಮತ್ತು ಇರಾನ್ ನಡುವೆ ಹಿಂದಿನಿಂದಲೂ ಕೂಡ ಒಂದಷ್ಟು ಸ್ನೇಹ ಸಂಬಂಧ ಅಂತದೆಲ್ಲವೂ ಕೂಡ ಬಹಳ ಚೆನ್ನಾಗಿತ್ತು. ಹಿಂದಿನಿಂದಲೂ ಕೂಡ ಪರಸ್ಪರ ನಡುವೆ ಸಹಕಾರ ಅಂತದೆಲ್ಲವೂ ಕೂಡ ಇತ್ತು. ಇರಾನ್ ವಿರುದ್ಧವಾಗಿ ಭಾರತ ಯಾವತ್ತೂ ಕೂಡ ಹೋಗಿರ್ಲಿಲ್ಲ. ಜೊತೆಗೆ ಭಾರತ ವಿರುದ್ಧವಾಗಿಯೂ ಕೂಡ ಇರಾನ್ ತುಂಬಾ ಸಂದರ್ಭದಲ್ಲಿ ಏನು ಹೋಗಿರ್ಲಿಲ್ಲ. ಅಂದ್ರೆ ಕಮೇನೆ ಒಂದಷ್ಟು ಹೇಳಿಕೆಗಳು ಎಡವಟ್ ಆಗಿತ್ತು, ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಅದ್ರ ಆಚೆಗೆ ಏನು ಸಮಸ್ಯೆ ಆಗಿರಲಿಲ್ಲ. ಈ ಎಲ್ಲ ಕಾರಣಕ್ಕಾಗಿ ಇದೀಗ ಭಾರತದ LPG ತುಂಬಿರುವಂತ 2 ಹಡಗುಗಳು ಕೂಡ ಇದೀಗ ಭಾರತಕ್ಕೆ ಬರ್ತಾ ಇದ್ದಾವೆ. ಒಂದರ ಹೆಸರು ಶಿವಾಲಿಕ್ ಅಂತ ಹೇಳಿ, ಮತ್ತೊಂದರ ಹೆಸರು ಸಹ್ಯಾದ್ರಿ ಅಂತ ಹೇಳಿ. ಸದ್ಯಕ್ಕೆ 2 ಹಡಗು ಬರ್ತಾ ಇದ್ದಾವೆ. ಅದಾದ ಬಳಿಕ ಇನ್ನೊಂದಷ್ಟು ಹಡಗುಗಳಿಗೆ ಕೂಡ ಅವಕಾಶವನ್ನ ಮಾಡಿಕೊಡುವ ಹಾಗಿದೆ. ಹೆಚ್ಚು ಕಡಿಮೆ 28 ಹಡಗುಗಳಲ್ಲಿ ಸಿಕ್ಕಾಕೊಂಡಿದ್ದಾವಲ್ಲ, ನನ್ನ ಪ್ರಕಾರ ಹಂತವಾಗಿ ಒಂದೊಂದೇ ಹಡಗುಗಳು ಇಲ್ಲಿಂದ ರಿಲೀಸ್ ಆಗಬಹುದು ಅಥವಾ ಒಂದೊಂದೇ ಹಡಗುಗಳು ಭಾರತಕ್ಕೆ ಬರೋದಿಕ್ಕೆ ಅವಕಾಶವನ್ನ ಮಾಡಿಕೊಡಬಹುದು. ಇದು ಭಾರತಕ್ಕೆ ಬಹಳ ದೊಡ್ಡ ಮಟ್ಟಿಗೆ ಸಹಾಯ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ನಿರೀಕ್ಷೆಯೂ ಕೂಡ ಇಲ್ಲ. ತಕ್ಷಣಕ್ಕೆ LPG ಹಾಹಾಕಾರ ಏನು ಉಂಟಾಗಿದೆ, ಸ್ವಲ್ಪ ಮಟ್ಟಿಗೆ ಭಾರತಕ್ಕೆ ರಿಲ್ಯಾಕ್ಸ್ ಆಗಬಹುದು ಅಥವಾ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗಬಹುದು ಎನ್ನುವಂತ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ. ಇದು ಪ್ರಮುಖವಾದಂತ ಒಂದು ಬೆಳವಣಿಗೆ. ಹಾಗಾದ್ರೆ ಭಾರತ ಮತ್ತು ಇರಾನ್ ನಡುವಿನ ಸ್ನೇಹ ಎಲ್ಲವೂ ಹೇಗಿತ್ತು? ಹಾಗಾದ್ರೆ ಹಿಂದಿನಿಂದಲೂ ಕೂಡ ಯಾಕೆ ಭಾರತದಲ್ಲಿ ಇರಾನ್ ಕಂಡಾಗ ಒಂದ್ ರೀತಿಯಾದಂತಹ ದ್ವೇಷ, ಒಂದ್ ರೀತಿಯಾದಂತಹ ಸಿಟ್ಟಿನ ಮಾತುಗಳೆಲ್ಲವೂ ಕೂಡ ಕೇಳಿ ಬರುತ್ತಲ್ಲ, ಅಥವಾ ಅಮೆರಿಕ ಯುದ್ಧವನ್ನ ಸಾರಿದಾಗ ನಮ್ಮಲ್ಲಿ ತುಂಬಾ ಜನ ಸಂಭ್ರಮಿಸಿದ್ರಲ್ಲ, ಇದಕ್ಕೇನ್ ಕಾರಣ? ಅಥವಾ ಒಂದಷ್ಟು ಬೆಳವಣಿಗೆ ನೀವೆಲ್ಲರೂ ಕೂಡ ಗಮನಿಸ್ತಿದ್ರಿ, ಭಾರತದಲ್ಲಿ ಯಾವ ರೀತಿಯಾದಂತ ಅಲೆ ಇದೆ ಅಂತ ಹೇಳೋದಕ್ಕೆ ಏನ್ ಕಾರಣ? ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, 1979ರಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಐತಲ್ಲ, ಆ ನಂತರದ ಬೆಳವಣಿಗೆಯನ್ನು ಗಮನಿಸೋಣ. ಅದಾದ ಬಳಿಕ ಅಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಖಮೇನಿ ಆಡಳಿತ ಬಂತು. ಖಮೇನಿ ಆಡಳಿತ ಬಂದ ಬಳಿಕವೂ ಕೂಡ ಭಾರತ ಮತ್ತು ಇರಾನ್ ನಡುವೆ ಸ್ನೇಹ ಸಂಬಂಧ ಬಹಳ ಚೆನ್ನಾಗಿಯೇ ಇತ್ತು. ಪ್ರಮುಖವಾಗಿ ಇರಾನ್ನಿಂದ ಭಾರತ ಅತಿ ಹೆಚ್ಚು ತೈಲವನ್ನ ಖರೀದಿ ಮಾಡ್ತಾ ಇತ್ತು. ಇರಾನ್ ನಮ್ಮ ಬಾಸ್ಮತಿ ರೈಸ್ ಸೇರಿದಂತೆ, ಟೀ ಪುಡಿ ಸೇರಿದಂತೆ, ಸಕ್ಕರೆ ಸೇರಿದಂತೆ ಅವುಗಳನ್ನ ಇರಾನ್ ಕೂಡ ಖರೀದಿ ಮಾಡ್ತಾ ಇತ್ತು. ಅದರಲ್ಲೂ ಕೂಡ ಒಂದಷ್ಟು ಸಂದರ್ಭದಲ್ಲಿ ಸಮಸ್ಯೆ ಆದಾಗ ಭಾರತದಿಂದ ರೂಪಾಯಿಯಲ್ಲಿಯೇ ಇರಾನ್ ವ್ಯವಹಾರವನ್ನ ನಡೆಸ್ತಾ ಇತ್ತು ತೈಲದ ವಿಚಾರದಲ್ಲಿ. ಅಂದ್ರೆ ನಾವು ತೈಲವನ್ನ ಖರೀದಿ ಮಾಡುವ ಸಂದರ್ಭದಲ್ಲಿ ಅವರಿಗೆ ಡಾಲರ್ ಕೊಡ್ಬೇಕಾಗಿರ್ಲಿಲ್ಲ, ಅವರಿಗೆ ರೂಪಾಯಿಯನ್ನ ಕೊಟ್ಟು ನಾವು ವ್ಯಾಪಾರವನ್ನ ನಡೆಸಿದ್ವಿ. ಅಷ್ಟರ ಮಟ್ಟಿಗೆ ಸಂಬಂಧ ಎಲ್ಲವೂ ಕೂಡ ಚೆನ್ನಾಗಿತ್ತು. ಈ ರೀತಿಯಾಗಿ ವ್ಯಾಪಾರ ವಹಿವಾಟು ಎಲ್ಲವೂ ಚೆನ್ನಾಗಿ ನಡೀತಾ ಇತ್ತು. ಆದ್ರೆ 2019ರಲ್ಲಿ ಇರಾನ್ ಮೇಲೆ ಅಮೆರಿಕ ನಿರ್ಬಂಧವನ್ನ ಹೇರಿದ ನಂತರ ಭಾರತ ಮತ್ತು ಇರಾನ್ ನಡುವಿನ ಸ್ನೇಹ ಚೆನ್ನಾಗಿತ್ತು, ಆದ್ರೆ ವ್ಯಾಪಾರ ಎಲ್ಲವೂ ಕೂಡ ಸಂಪೂರ್ಣವಾಗಿ ಕುಸಿತದ ಹಂತಕ್ಕೆ ಬಂತು. ಭಾರತ ತೈಲ ಖರೀದಿಯನ್ನ ಆಲ್ಮೋಸ್ಟ್ ನಿಲ್ಲಿಸುವ ಹಂತಕ್ಕೆ ಬಂದ್ಬಿಡ್ತು, ಯಾಕಂದ್ರೆ ಅಮೆರಿಕ ನಿರ್ಬಂಧವನ್ನ ಹೇರಿತ್ತು. ಇದು ಒಂದು ವಿಚಾರ. ಮತ್ತೊಂದು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿದ್ದಂದ್ರೆ, ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೇನೆ, ಭಾರತಕ್ಕೆ ಇರಾನ್ ಮಾಡಿದಂತ ಅತಿ ದೊಡ್ಡ ಸಹಾಯ ಅಂದ್ರೆ ಇಲ್ಲಿ ಚಾಬಹಾರ್ ಬಂದರನ್ನ ಗಮನಿಸ್ತಾ ಇದ್ರಿ. ಇಲ್ಲಿ ಚಾಬಹಾರ್ ಬಂದರು ಏನಾಗಿತ್ತು ಅಂದ್ರೆ, ಭಾರತ ಮುಂಚೆ ಈ ಮಧ್ಯ ಏಷ್ಯಾ ರಾಷ್ಟ್ರಗಳಿಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ಟರ್ಕಿಮಿಸ್ತಾನು, ಕಜಕಿಸ್ತಾನು ಇವೆಲ್ಲವೂ ಕೂಡ ಗಮನಿಸ್ತಿದ್ರಿ. ಮೇಲ್ಗಡೆ ತೀರ ಮೇಲೆ ಹೋದ್ರೆ ನಿಮಗೆ ರಷ್ಯಾ ಇದೆ, ಇಲ್ಲಿ ನಿಮಗೆ ಅಫ್ಘಾನಿಸ್ತಾನ ಇದೆ, ಗಮನಿಸ್ತಾ ಇದ್ದೀರಲ್ಲ. ಈ ಅಫ್ಘಾನಿಸ್ತಾನಕ್ಕೆ ಹೋಗಬೇಕು ಅಥವಾ ಮೇಲಿನ ಮಧ್ಯ ಏಷ್ಯಾ ರಾಷ್ಟ್ರಗಳಿಗೆ ಹೋಗಬೇಕು, ಅವ್ರ ಜೊತೆಗೆ ವ್ಯಾಪಾರ ನಡೆಸಬೇಕು ಅಂದ್ರೆ ಭಾರತ ಪಾಕಿಸ್ತಾನದ ಮೂಲಕವಾಗಿ ಹೋಗಬೇಕಾಗಿತ್ತು. ಪಾಕಿಸ್ತಾನ ಮತ್ತು ಭಾರತ ಸಂಬಂಧ ಹೇಗೆ ಹಾಳಾಗಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಆಗ ಭಾರತಕ್ಕೆ ಸಿಕ್ಕಂತ ಮಾರ್ಗ ಅಂದ್ರೆ ಅದು ಇರಾನ್ಗೆ ಹೋಗಿ ಅಲ್ಲಿಂದ ಆ ರಾಷ್ಟ್ರಗಳನ್ನ ತಲುಪೋದು. ಆಗ ಇರಾನ್ ಏನ್ ಮಾಡುತ್ತೆ ಅಂದ್ರೆ,
ಅವರ ಚಾಬಹಾರ್ ಪೋರ್ಟ್ ಏನಿರುತ್ತೆ ಅದನ್ನ ಭಾರತಕ್ಕೆ ಅಭಿವೃದ್ಧಿ ಪಡಿಸಿಕೊಳ್ಳೋದಿಕ್ಕೆ ಅಥವಾ ಅದನ್ನ ಬಳಸಿಕೊಳ್ಳೋದಿಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ. ಹೆಚ್ಚು ಕಡಿಮೆ ಒಂದು 2000 ಇಸ್ವಿಯಿಂದಲೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆ ನಡೀತಾ ಇತ್ತು. 2016ರಲ್ಲಿ ಹೆಚ್ಚು ಕಡಿಮೆ ಒಂದು ಅಂತಿಮ ರೂಪ ಸಿಕ್ಕಿತ್ತು. ಅದಾದ ಬಳಿಕ ಭಾರತ ಏನ್ ಮಾಡಿತ್ತು ಅಂದ್ರೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಹೂಡಿಕೆ ಮಾಡಿತ್ತು. ಈ ಚಾಬಹಾರ್ ಪೋರ್ಟ್ ಅನ್ನ ಭಾರತ ಬಳಸಿಕೊಳ್ತಾ ಇತ್ತು. ಇರಾನ್ನಲ್ಲಿ ಇರುವಂತ ಚಾಬಹಾರ್ ಪೋರ್ಟ್ ಭಾರತದ ಹೊರಗಡೆ ಭಾರತಕ್ಕೆ ಇರುವಂತ ಒಂದು ಪೋರ್ಟ್ ನೋಡಿ. ಈಗ ಮುಂಬೈನಿಂದಲೋ ಅಥವಾ ಗುಜರಾತ್ನಿಂದಲೋ ಇಲ್ಲಿಗೆ ಹೊರಟು ಅಂತಾದ್ರೆ ಹೆಚ್ಚು ಕಡಿಮೆ ಒಂದು 1500 ಕಿಲೋಮೀಟರ್ ಆರಾಮಾಗಿ ನಮ್ಮ ಸಾಮಗ್ರಿಗಳನ್ನ ಇಲ್ಲಿ ಹಾಕೊಂಡು ಅದಾದ ಬಳಿಕ ಇಲ್ಲಿ ಅಫ್ಘಾನಿಸ್ತಾನಕ್ಕೊಂದು ಹೈವೇ ಇದೆ, ಸೀದಾ ಅಫ್ಘಾನಿಸ್ತಾನಕ್ಕೆ ಹೋಗಿ ತಲುಪ್ತಾ ಇದ್ವಿ. ಅದಾದ ಬಳಿಕ ಅಲ್ಲಿ ಮೇಲೆ ಇರುವಂತ ಬೇರೆ ಬೇರೆ ರಾಷ್ಟ್ರಗಳಿಗೆ ತಲುಪಿ ಭಾರತ ಆರಾಮಾಗಿ ವ್ಯಾಪಾರ ವಹಿವಾಟ ನಡೆಸ್ತಾ ಇತ್ತು. ಅದರಲ್ಲೂ ಕೂಡ ಪಾಕಿಸ್ತಾನದಲ್ಲಿ ಚೀನಾ ಒಂದು ಗ್ವಾದರ್ ಎನ್ನುವಂತ ಪೋರ್ಟ್ ಅನ್ನ ಹೊಂದಿದೆ. ಅಲ್ಲಿಂದ ಭಾರತದ ಈ ಪೋರ್ಟ್ ಕೆಲವು ಕಿಲೋಮೀಟರ್, ಒಂದು ರೀತಿಯಲ್ಲಿ ಅವರ ಪೋರ್ಟ್ಗೆ ನಾವಿಲ್ಲಿ ಟಕ್ಕರ್ ಕೊಡೋದಕ್ಕೂ ಕೂಡ ಭಾರತಕ್ಕೆ ಅವಕಾಶ ಸಿಕ್ಕಂತಾಗಿತ್ತು. ಅಷ್ಟರ ಮಟ್ಟಿಗೆ ಇರಾನ್ ನಮಗೆ ಸಹಾಯಕ್ಕೆ ನಿಂತ್ಕೊಂಡಿತ್ತು. ಸಮಸ್ಯೆ ಆಗಿದ್ದು ಎಲ್ಲಿ ಅಂದ್ರೆ ಇದೇ ಅಯತುಲ್ಲಾ ಅಲಿ ಖಮೇನಿಯ ಒಂದಷ್ಟು ಹೇಳಿಕೆ. ಪ್ರಮುಖವಾಗಿ ಈ ಪೌರತ್ವ ತಿದ್ದುಪಡಿ ಕಾಯ್ದೆ ಹೋರಾಟ ನಡೆದ ಸಂದರ್ಭದಲ್ಲಿ ಅಥವಾ ಈ ಕಾಶ್ಮೀರದಲ್ಲಿದ್ದಂತ ವಿಶೇಷವಾದಂತಹ ಆ ಆರ್ಟಿಕಲ್ ಅನ್ನ ತೆಗೆದು ಹಾಕಿದಂತ ಸಂದರ್ಭದಲ್ಲಿ, ಹಾಗೆ ಇನ್ನೊಂದು ಯಾವುದೋ ಒಂದು ಸಂದರ್ಭ, ಈ ರೀತಿಯಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಅವರ ಹೇಳಿಕೆ ಹೇಗಿತ್ತು ಅಂದ್ರೆ ಭಾರತದಲ್ಲಿ ಮುಸ್ಲಿಮರು ದಮನಿತರು ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಜೊತೆಗೆ ಈ ಗಾಜಾದಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಪರಿಸ್ಥಿತಿ ಹೇಗಿದೆ ಮುಸ್ಲಿಮರಿಗೆ, ಅದೇ ರೀತಿಯಾದಂತಹ ಪರಿಸ್ಥಿತಿ ಭಾರತದಲ್ಲೂ ಕೂಡ ಇದೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಅದಕ್ಕೆ ಭಾರತ ಖಂಡನೆಯನ್ನ ವ್ಯಕ್ತಪಡಿಸಿತ್ತು. ಆ ಕಾರಣಕ್ಕಾಗಿ ಇರಾನ್ ಮತ್ತು ಭಾರತ ನಡುವೆ ಸ್ನೇಹದ ವಿಚಾರದಲ್ಲಿ ಸಣ್ಣದಾಗಿ ಸಮಸ್ಯೆ ಆಗಿದ್ದು, ಅದರ ಆಚೆಗೆ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗಿರಲಿಲ್ಲ. ಇರಾನ್ ಯಾವತ್ತು ಭಾರತ ಮತ್ತು ಪಾಕಿಸ್ತಾನ ಅಂತ ಬಂದಾಗ ತೀರಾ ಮೂಗು ತೂರಿಸ್ಲಿಕ್ಕೆ ಹೋಗಿರ್ಲಿಲ್ಲ ಅಮೆರಿಕದ ರೀತಿಯಲ್ಲಿ, ಅಥವಾ ಪೂರ್ಣ ಪ್ರಮಾಣದಲ್ಲಿ ಪಾಕಿಸ್ತಾನ ಜೊತೆಗೆ ನಿಂತುಕೊಳ್ತೀವಿ ಎನ್ನುವ ರೀತಿಯಲ್ಲೂ ಕೂಡ ಹೇಳಿರಲಿಲ್ಲ. ಎರಡು ಮುಸ್ಲಿಂ ರಾಷ್ಟ್ರಗಳಾದ್ರೂ ಕೂಡ ಆ ರೀತಿಯಾಗಿ ಇರಾನ್ ಯಾವತ್ತೂ ಕೂಡ ವರ್ತನೆಯನ್ನು ತೋರಿರಲಿಲ್ಲ. ಅದರ ನಡುವೆ ಅಂತಿಮವಾಗಿ ಇದೀಗ ಸಂಕಷ್ಟದ ಸಂದರ್ಭದಲ್ಲಿ ಭಾರತಕ್ಕೆ ಇರಾನ್ ನೆರವನ್ನ ನೀಡಿದೆ. ಬಂಧುಗಳು, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.